ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಒಂದು ಮಹತ್ವದ ಸಭೆ ನಡೆದಿದೆ. ಸಭೆ ಬಗ್ಗೆ ತಾವೇಳಿ ಸರ್. ಸರ್, ನಾವು ಮಹದೇವಪುರ ಕ್ಷೇತ್ರದ ಮಾರತಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎಸ್ಸಿ ವಿಭಾಗದಿಂದ ಮಾತಾಡ್ತೀವಿ. ಈ ದಿನ ಕೆಪಿಸಿಸಿಯ ಸಭೆಯನ್ನ ಆಯೋಜಿಸಿದ ನಮ್ಮ ಕೆಪಿಸಿಸಿ ರಾಜ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ಗೂ, ನಮ್ಮ ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳಿಗೂ, ಡಿಸಿಸಿ ಜಿಲ್ಲಾಧ್ಯಕ್ಷರುಗಳು ತುಂಬಾ ಧನ್ಯವಾದಗಳು. ಬೆಂಗಳೂರಲ್ಲಿ ಆಗಲಿ ಕರ್ನಾಟಕದಲ್ಲಾಗಲಿ ಈ ಓಟನ್ನ ಬಿಜೆಪಿಯವರು ಯಾವ ರೀತಿ ತಾರತಮ್ಯ ಮಾಡಿ ಓಟ್ಗಳನ್ನ ಕಳ್ತನ ಮಾಡಿ ಓಟ್ಗಳನ್ನ ಡಿಲೇಟ್ ಮಾಡಿ ವೋಟರ್ ಲಿಸ್ಟ್ಗಳಲ್ಲಿ ಹೊಸಬರನ್ನ ಸೇರಿಸಿ ಹಳಬರನ್ನೆಲ್ಲ ತೆಗೆದು ಸುಮಾರು ಒಂದು 50 ವರ್ಷದಿಂದ ವಾಸವಾಗಿರ್ತಾರೆ ಹಳ್ಳಿಗಳಲ್ಲಿ, ಅಂಥವ್ರನ್ನ ತೆಗೆದು ಬಿಡ್ತಾರೆ. ಕಾರಣ ಏನು ಅಂದ್ರೆ ಕಾಂಗ್ರೆಸ್ ಕೋಟ್ ಹಾಕ್ತಾರೆ ಅನ್ನೋದೇ ಅವ್ರ ಉದ್ದೇಶ. ಬಿಜೆಪಿಯವ್ರು ಏನ್ ಮಾಡ್ಬೇಕು ಅಂದ್ರೆ ಅಪಾರ್ಟ್ಮೆಂಟ್ಗಳಲ್ಲಿ ಇರೋರ್ನ ಓಟ್ಗಳು ಇಟ್ಕೊಂತಾರೆ, ನಮ್ಮ ಹಳ್ಳಿಗಳಲ್ಲಿ ಇರೋರ್ನ ಓಟ್ಗಳು ಡಿಲೇಟ್ ಮಾಡ್ತಾರೆ. ಅವ್ರ ಕಾರಣ ಏನು ಅಂದ್ರೆ ಇವರೆಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ಇವರು ಬಂದ್ಬಿಟ್ಟು ಕಾಂಗ್ರೆಸ್ಗೆ ಬೆನ್ನೆಲುಬಾಗಿರ್ತಾರೆ ಅಂತೇಳಿ ಈ ತರ ಇವರು ವೋಟರ್ ಲಿಸ್ಟ್ ಮುಖಾಂತರ ಭ್ರಷ್ಟ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಬಂದಾಗ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಇಂಥ ಒಂದು ದುರಂತ ಎಂದೂ ಆಗಿಲ್ಲ. ಈ ವೋಟರ್ ಲಿಸ್ಟ್ ಅನ್ನ ಇಡೀ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಈ ಭೂಗತ ಕಳ್ಳರು ಅಂತ ಮುಂದೆ ಹೇಳ್ತಿದ್ರು, ಈಗ ಓಟಿನ ಕಳ್ಳರು ಅಂತ ಬಿಜೆಪಿ ಸರ್ಕಾರಕ್ಕೆ ಹೇಳ್ಬೋದು. ನಮ್ಮ ಭಾಗದಲ್ಲಿ, ಮಹದೇವಪುರ ಭಾಗದಲ್ಲಿ ಸುಮಾರು 1,20,000 ಓಟನ್ನ ಬೋಗಸ್ ಓಟ್ ಮಾಡಿ ಅವರು ನಮ್ಮ ಕ್ಷೇತ್ರದಲ್ಲೇ ಇಲ್ಲ, ಆ ಟೈಮ್ಗೆ ಅವ್ರನ್ನ ಕರ್ಕೊಬರೋದು, ಓಟ್ಗಳು ಹಾಕ್ಸ್ಕೊಳ್ಳೋದು, ಆ ರೀತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಡೀ ರಾಜ್ಯದಲ್ಲಿ ಬಿಜೆಪಿಯವರು ನಾರ್ತ್ ಇಂಡಿಯನ್ ಅಲ್ಲಿ ಒಂದ್ಸತಿ ಓಟ್ ಹಾಕ್ತಾರೆ, ಸೌತ್ ಇಂಡಿಯನ್ ಅಲ್ಲಿ ಒಂದ್ಸತಿ ಓಟ್ ಹಾಕ್ತಾರೆ. ಅವರು ಇಲ್ಲಿ ಇಟ್ಕೊಂಡಿರ್ತಾರೆ, ಅಲ್ಲೂ ಇಟ್ಕೊಂಡಿರ್ತಾರೆ. ಉದಾಹರಣೆಗೆ ಈಗ ಮೊನ್ನೆ ಯುಪಿನಲ್ಲಿ ಎಲೆಕ್ಷನ್ ಆಯ್ತು, 5 ರಾಜ್ಯಗಳಲ್ಲಿ ಎಲೆಕ್ಷನ್ ಆಯ್ತು. ಇಲ್ಲಿ ಓಟ್ ಹಾಕಿದ್ರು, ಅಲ್ಲೂ ಹೋಗಿ ಓಟ್ ಹಾಕಿದ್ರು. ಒಬ್ಬ ವ್ಯಕ್ತಿ 2 ಓಟನ್ನ ಹಾಕ್ತಾ ಇದ್ದಾರೆ. ಇದು ಕಡಿವಾಣ ಆಗ್ಬೇಕು. ಮತ್ತೆ ಈಗ ಬರುವಂತ GBA ಎಲೆಕ್ಷನ್ ಅಲ್ಲಿ ನಾನು ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಸುಮಾರು ಒಂದು 5 ವರ್ಷ ಇಲ್ಲಿ ಸೇವೆ ಮಾಡಿರ್ತೇವೆ. ಮಾರತಹಳ್ಳಿ ಬ್ಲಾಕ್ ಅಧ್ಯಕ್ಷರಾಗಿದ್ದೇನೆ. GBA ಎಲೆಕ್ಷನ್ಗೆ ಅಶ್ವಥ್ ನಗರ ವಾರ್ಡ್ ನಂಬರ್ 44 ಅಲ್ಲಿ ನಮ್ಮ ವೈಫನ್ನ ಪ್ರಮೀಳಾ ಬಸವರಾಜ್ ಅಂತ ಅವ್ರನ್ನ ನಾನು ನಿಲ್ಲಿಸ್ತೇನೆ GBA ಎಲೆಕ್ಷನ್ಗೆ. ಎಲ್ಲರೂ ದಯವಿಟ್ಟು ಮಹದೇವಪುರ ಕ್ಷೇತ್ರದ ನಮ್ಮ ಪ್ರಮುಖರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಹಿರಿಯರು ಆಶೀರ್ವಾದ ಮಾಡಬೇಕು. ಅಶ್ವಥ್ ನಗರ ಗ್ರಾಮದ ಕಾರ್ಪೊರೇಟ್ ಆಗೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ. ಸರ್, ಇನ್ನೊಂದು ವಿಚಾರ ಕೇಳ್ತೀವಿ ಸರ್. ಒಂದು ಕೇಂದ್ರ ಸರ್ಕಾರದಾಗಲೇ ರಾಜ್ಯ ಸರ್ಕಾರದ ಅಲ್ಲಿ ಒಂದು ಬಿಜೆಪಿ ಅಭಿವೃದ್ಧಿ ಕೆಲಸ ಎಷ್ಟೇ ಅಭಿವೃದ್ಧಿ ಮಾಡೋದು ತಾವು ಕಾಂಗ್ರೆಸ್ ಪಕ್ಷದವರು ಅವ್ರಿಗೆ ಒಂದು ಬೆಂತಟ್ಟ ಕೆಲಸ ಮಾಡೋದಿಲ್ಲ, ಬಾರಿ ಅವ್ರಿಗೆ ನೆಗೆಟಿವ್ ಕಾಮೆಂಟ್ಸ್ ಕೊಡ್ತೀರಾ, ಮತ್ತೆ ಅವ್ರ ಬಗ್ಗೆ ತುಚ್ಛವಾಗಿ ಮಾತಾಡ್ತೀರಾ. ಕಾಂಗ್ರೆಸ್ ಪಕ್ಷದವರನ್ನು ಬಿಜೆಪಿ ಮಹಾನಾಯಕರು ಹೇಳ್ತಾರೆ ಸರ್, ಅದ್ರ ಬಗ್ಗೆ ತಾವು ಹೇಳ್ತೀರಾ? ಸರ್, ಬಿಜೆಪಿಯವರು ಏನೋ ಕೆಲಸಗಳು ಮಾಡಿಲ್ಲ. ಇವತ್ತು ರಾಜ್ಯ ಸರ್ಕಾರದಲ್ಲಿ ನಮ್ಮ CM ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನ ಇಲ್ಲಿ ಮೊದಲನೇದಾಗಿ ಪ್ರಸ್ತಾವನೆ ಮಾಡಿ ನಮ್ಮ ರಾಜ್ಯದಲ್ಲಿ ಅನುಮೋದನೆ ಆಯ್ತು. ಇದನ್ನ ತಗೊಂಡು ಇಡೀ ಬಿಜೆಪಿಯವರು ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಅವರು ಎಲ್ಲಿ ಎಲೆಕ್ಷನ್ ನಿಲ್ತಾರೋ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ನಮ್ಮ 5 ಯೋಜನೆಗಳನ್ನ. ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನ ಅವರು ಮಾದರಿಯಾಗಿ ಇಟ್ಕೊಂಡು
ಈಗ ಬಿಜೆಪಿ ಪಕ್ಷ ಸಂಘಟನೆ ಮಾಡಕ್ ಹೋಗಿದ್ದಾರೆ. ಸರ್, ಇನ್ನೊಂದು ಇತ್ತೀಚಿನ ಘಟನಾವಳಿಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಂಡ್ ಬರ್ತಾ ಇದ್ದೀರಾ. ಹೌದು. ಈ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಹೇಳಿಕೆ ಕೊಡ್ತಾರೆ. ಪೆಟ್ರೋಲಿಯಂ ಉತ್ಪನ್ನಗಳು ಕಡಿಮೆ ಮಾಡಿ, ವಿದೇಶ ಪ್ರಯಾಣ ಹೋಗೋದು ಕಡಿಮೆ ಮಾಡಿ, ಚಿನ್ನ ತಗೊಳ್ಳೋದು ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅಷ್ಟು ಉನ್ನತ ಮಟ್ಟದ ಸ್ಥಾನದಲ್ಲಿರೋರು ಈ ಒಂದು ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಕ್ವಶನ್ ಮಾರ್ಕ್. ತಾವು ಅದ್ರ ಬಗ್ಗೆ ತಲೆ ಹೇಳ್ತೀರಾ? ಸರ್, ನಾವು ಮೊದಲನೇದಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವಿವೇಕಿ ಅಂತ ನಾನು ಹೇಳ್ತೀನಿ ಸರ್. ಕಾರಣ ಏನು ಅಂದ್ರೆ, ನಮ್ಮ ರಾಷ್ಟ್ರದಲ್ಲಿ ಭಾರತದಲ್ಲಿ ಕೊರೋನಾ ಬಂತು. ಅವ್ರು ಏನ್ ಹೇಳಿದ್ರು, ಕೈತಟ್ಟಿ ಇದು ತಾಳಿ ಬಜಾವು, ಆಮೇಲೆ ಇನ್ನು ಈ ರೀತಿ ಒಬ್ಬ ರಾಷ್ಟ್ರೀಯ ಪ್ರಧಾನಮಂತ್ರಿ ಒಂದು ಕಾಯಿಲೆ ಬಂದಾಗ ಅದನ್ನ ಕೈತಟ್ಟಿ ಮುಚ್ಚಿ ಕ್ಲಾಪ್ಸ್ ಹೊಡೀರಿ ಅಂತ ಹೇಳ್ಕೊಡೋದು ಇಂಥ ಒಂದು ಅವಿವೇಕಿ ಪ್ರಧಾನಮಂತ್ರಿ ಎಂದೂ ನೋಡಿಲ್ಲ ಸರ್. ಅದೇ ರೀತಿ ಇವತ್ತು ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತ ಹೇಳ್ಬೋದು. ಪ್ರಧಾನಮಂತ್ರಿಗೆ ನಾಲಾಯಕ್. ಇವತ್ತು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ರಾಜ್ಯ ಸರ್ಕಾರದ ಮನಮೋಹನ್ ಸಿಂಗ್ ಆಡಳಿತದಲ್ಲಿ 380 ರೂಪಾಯಿ ಗ್ಯಾಸ್ ಇತ್ತು. ಇವತ್ತು 4,500 ಆಗಿದೆ ಗ್ಯಾಸ್. ಸರ್ಕಾರ ಕೊಡ್ತಾ ಇದೆ 1,200 ರೂಪಾಯಿ ಕೊಡ್ತಾ ಇದೆ. ಇಂಥ ಒಂದು ಆಡಳಿತ ನಮಗೆ ಬೇಕಿಲ್ಲ ಸರ್. ದಯವಿಟ್ಟು ಮೋದಿ ಅವರು ರಾಜೀನಾಮೆ ಕೊಡೋದು ಉತ್ತಮ. ಸರ್, ಸುದೀರ್ಘವಾಗಿ ವಿಚಾರಗಳೆಲ್ಲ ತಿಳಿಸಿದ್ರ. ಕಡೆಯದೊಂದು ಇನ್ನೊಂದು ವಿಷಯ ಅಂತ ಕೇಳೋಕೆ ಇಷ್ಟಪಡ್ತೀವಿ ಸರ್. ಉಪಚುನಾವಣೆಯಲ್ಲಿ ನಿಮ್ಮ ಪಕ್ಷನೇ, ಕಾಂಗ್ರೆಸ್ ಪಕ್ಷ, ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗ ಸಮರ್ಥಕ ಒಬ್ರು ಅವರು ಗೆದ್ದಿದ್ದಾರೆ. ಮತ್ತೊಂದು ಕಡೆ ಮೇಟಿ ಅವರು ಗೆದ್ದಿದ್ದಾರೆ. ನಿಮ್ಮೆಲ್ಲರ ಒಂದು ಎಫರ್ಟ್ಸ್ ಇಂದ ಆ ಒಂದು ಉಪಚುನಾವಣೆ ಗೆಲುವು ನೀವುಗಳೇ ನಿಂತಿದ್ದೀರ. GPA ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಪೊರೇಟ್ ಎಲೆಕ್ಷನ್ಗೆ ನೀವೆಲ್ಲ ನಿಂತಿದ್ದೀರಲ್ಲ, ಆ ಒಂದು ಚುನಾವಣೆ ಇಲ್ಲಿ GPA ಎಲೆಕ್ಷನ್ ನೀವು ಕಾರ್ಪೊರೇಟ್ ಆಗೋದಕ್ಕೆ ಏನಾದ್ರು ಅನುಕೂಲ ಆಗುತ್ತಾ? ಖಂಡಿತ ಸರ್. ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಇವತ್ತು ಪ್ರೆಸೆಂಟ್ ಏನು ಯೋಜನೆಗಳು ನಮ್ಮ ರಾಜ್ಯ ಸರ್ಕಾರ ಇದೆಯೋ ಆ ಯೋಜನೆಗಳನ್ನ ಇಟ್ಕೊಂಡು GPA ಎಲೆಕ್ಷನ್ ಅಲ್ಲಿ 5ಕ್ಕೆ 5 ನಾವು ಗೆಲ್ಲಬಹುದು. ಪ್ರತಿಯೊಂದು ಬೂತ್ ಲೆವೆಲ್ ಅಲ್ಲಿ ಪ್ರತಿಯೊಂದು ವೋಟರ್ಸ್ ಟಚ್ ಮಾಡಿ ಬೆಂಗಳೂರು ನಗರ GPA ಎಲೆಕ್ಷನ್ಗೆ ನಮ್ಮ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರು 24x7 ಕೆಲಸ ಮಾಡಿ ಗೆಲ್ಲಿಸ್ತೀವಿ ಅನ್ನೋದು ನಮ್ಮ ಅನುಭವ. ನಿಮ್ಮ ಹೆಸರು, ನೀವೇನಾಗಿದ್ದೀರಾ? ಸರ್, ನಾನು ಬಸವರಾಜ್ ಅಂತ, ಮಹದೇವಪುರ ಕ್ಷೇತ್ರ ಮಾರತಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ SC ವಿಭಾಗ, ರಾಜ್ಯ KPCC ಸಂಚಾಲಕರಾಗಿದ್ದೀವಿ. ನಾವು ಸಹ 2 ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ವಿ. 2 ಗೆದ್ದಿದ್ದು. ನಾವು ಒಂದು 10 ದಿನ ಹೋಗಿದ್ವಿ ಕ್ಯಾನ್ವಾಸ್ಗೆ. ನಮ್ಮ ಧರ್ಮಸೇನ ಸಾಹೇಬರ ಆಶೀರ್ವಾದ ಮೇರೆಗೆ ಅಲ್ಲಿ ನಾವು ಉಳ್ಕೊಂಡು ಬೂತ್ಗಳಲ್ಲಿ ಕೆಲಸ ಮಾಡ್ದೋ, ಹಳ್ಳಿಗಳಲ್ಲಿ ಕೆಲಸ ಮಾಡ್ದೋ. ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಎಲ್ಲೆಲ್ಲಿದ್ದಾರೋ ಆಯಾ ಹಳ್ಳಿಗಳಲ್ಲಿ ಹೋಗಿ ಎಲ್ಲರನ್ನೂ ಓಟ್ ಕೇಳ್ಕೊಂಡು ಅವರೆಲ್ಲ ಆಶೀರ್ವಾದ ಮಾಡಿದ್ದಾರೆ. 2 ಗೆದ್ದಿದ್ದಾರೆ ಸರ್.